ಎಲ್ರಿಗೂ ನಮಸ್ಕಾರ. ಈಗ ನೋಡ್ತಿದ್ದೀರಲ್ಲ, ಇದು ಹೃದಯ ನರ್ಸರಿ, ಹಾಸನ ಡಿಸ್ಟಿಕ್ಕು, ಚಂದ್ರಾಯಪಟ್ಟಣ ತಾಲೂಕು, ಬಾಗೂರು ಹೋಬಳಿ, ದ್ಯಾನೂರು ಗ್ರಾಮದಲ್ಲಿರೋದು. ಈಗ ನೋಡ್ತಾ ಇರ್ಬೋದು, ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಗಿಡನ ನೋಡ್ತಾ ಇದ್ದೀರಾ. ಯಾವ ಥರ ಇದೆ ನೋಡ್ತಾ ಇರ್ಬೋದು. ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಗಿಡ ಆಗಿರುತ್ತೆ. ಸುತ್ತಲೂ ನೋಡ್ತಾ ಇದ್ದೀರಾ, ಇದು ಅಡಿಕೆ ತೋಟ ಮತ್ತು ತೆಂಗು ಇದೆ. ಇದನ್ನು ಅಡಿಕೆ ಮತ್ತು ತೆಂಗು ಮತ್ತು ಸುಮಾರು ಇಂಟರ್ ಕ್ರಾಪ್ ಬೆಳೆಯಾಗಿ ಬೆಳಿಬೋದು. ಇದಕ್ಕೆ 70% ಶೇಡಿಂಗಲ್ಲಿ ನೆರಳಿರಲೇಬೇಕು. ಇದು ಬಿಸಿಲಲ್ಲಿ ಬಯಲು ಸೀಮೆಯಲ್ಲಿ ಬರಲ್ಲ, ನೆರಳಲ್ಲಿ ಆವರೇಜ್ ನೆರಳು ಆಶ್ರಿತ ಬೆಳೆಯಾಗಿದ್ದು. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ. ಇದನ್ನು 2 ರೀತಿ ಪ್ಲಾಂಟೇಷನ್ ಮಾಡ್ಬೋದು. ಒಂದು ಕಂದನ್ನು ಪ್ಲಾಂಟೇಷನ್ ಮಾಡ್ಬೋದು, ಇನ್ನೊಂದು ಸೀಡ್ಸಿಂದಲೂ ಪ್ಲಾಂಟೇಷನ್ ಮಾಡ್ಬೋದು. ಈಗ ನೋಡ್ತಾ ಇರೋದು, ಇದು ತೋಟ ಎಲ್ಲ ಸೀಡ್ಸಿಂದ ಪ್ಲಾಂಟೇಷನ್. ಇದು ನೋಡ್ತಾ ಇರ್ಬೋದು, ಸೀಡ್ಸಿಂದ ಗಿಡ ಇದೆ. ಸುತ್ತಲೂ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸೀಡ್ಸಿಂದ. ಅದು ಕಂದು ಅಂದರೆ ಇಲ್ಲಿಂದ ತೆಗೆದು ಬಾಳೆ ಥರ ಏನು ನೆಡ್ತೀವಿ ಅದೇ ಥರ ಕಂದನ್ನು ಸಹ ನೆಡ್ಬೋದು. ಕಂದನ್ನು ಏನಕ್ಕೆ ಇದು ಮಾಡ್ತಾರೆ ಅಂದರೆ, ಬೇಗ ಸುಮಾರು 8 ತಿಂಗಳಿಂದ 1 ವರ್ಷದೊಳಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಸೀಡ್ಸಿಂದ ಪ್ಲಾಂಟ್ಗಳು ಸುಮಾರು 1.5 ವರ್ಷದಿಂದ 2 ವರ್ಷ ಬೇಕಾಗುತ್ತೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಗಿಡಗಳು ಕ್ರಾಪಿಗೆ ಬರೋಕ್ಕೆ. ಆದರೆ ಇದರಲ್ಲಿ ಎಸ್ಕೇಪಿಂದ ಬರುತ್ತೆ, ಇಲ್ಲ ಸಕಲೇಶ್ಪುರ ಲೋಕಲ್ ಸುಮಾರು ನಾಟಿ ಬರುತ್ತೆ. ಅದೆಲ್ಲ ಸುಮಾರು 3 ರಿಂದ 4 ವರ್ಷ ಬೇಕಾಗುತ್ತೆ ಇಲ್ಲಿ ಸ್ಟಾರ್ಟ್ ಆಗೋಷ್ಟೊತ್ತಿಗೆ. ನಿಮಗೆ ನಮ್ಮಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ಕಂದುಗಳು ಸಹ ಅವೈಲೇಬಲ್ ಇರುತ್ತೆ, ಮತ್ತು ಉತ್ತಮ ಗುಣಮಟ್ಟದ ಸೀಡ್ಸಿನ ಪ್ಲಾಂಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಶುಭ ದಿನ.